ಜನಪ್ರತಿನಿಧಿಯಾದವರು ಗ್ರ್ಯಾಂಡ್ ಆಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವುದು ಸರ್ವೇ ಸಾಮಾನ್ಯ. ಆದರೆ ಇಲ್ಲೊಬ್ಬ ಜನಪ್ರತಿನಿಧಿ ತಮ್ಮದೇ ವಾರ್ಡಿನ ಸ್ಲಂ ನಿವಾಸಿಗಳೊಂದಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಜೊತೆಗೆ ಸ್ಲಂ ನಿವಾಸಿಗಳಿಗೆ ಊಟ ಹಂಚಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ನಗರಸಭೆ ಮಾಜಿ ಉಪಾಧ್ಯಕ್ಷ ನಾಗರಾಜ್ ಸರಳ ಮತ್ತು ಸ್ಲಂನಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ಜನಪ್ರತಿನಿಧಿಯಾಗಿದ್ದು 5ನೇ ವಾರ್ಡಿನ ಸ್ಲಂ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡು ಮಾನವೀಯತೆಗೆ ಸಾಕ್ಷಿಯಾಗಿದ್ದಾರೆ. ನಾಗರಾಜ್ ಅವರು ಮಾಜಿಯಾಗಿದ್ದರೂ ವಾರ್ಡಿನ ನಾಗರಿಕರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದು, ವಾರ್ಡಿನಲ್ಲಿ ಯಾವುದೇ ಸಮಸ್ಯೆ ಎದುರಾದರೂ ತಕ್ಷಣ ಸ್ಪಂದಿಸುವ ಮೂಲಕ ತಮ್ಮ ಸೇವೆಯನ್ನ ಮುಂದುವರಿಸಿದ್ದಾರೆ. ಹಾಗಾಗಿ ಅದ್ದೂರಿ ಆಚರಣೆಗಿಂತ ತಮ್ಮದೇ ವಾರ್ಡಿನ ಬಡವರೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದು ಉತ್ತಮ ಎಂಬ ಕಾರಣಕ್ಕೆ ಅವರು ತಮ್ಮದೇ ವಾರ್ಡಿನ ಸ್ಲಂ ಪ್ರದೇಶದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನಲ್ಲಿ ಈ ದಿನ ಏನು ನಮ್ಮ ಸ್ನೇಹಿತರು ಮತ್ತು ನಮ್ಮ ಕುಟುಂಬಸ್ಥರಂತೆ ಹೇಳೋದಕ್ಕೆ ಬಯಸ್ತೀನಿ. ಕಾರಣ ಏನಂತ ಹೇಳಿದ್ರೆ, ಸುಮಾರು 10 ವರ್ಷಗಳಿಂದ ನನ್ನ ಜೊತೆಯಲ್ಲಿ ನನ್ನ ಒಂದು ರಾಜಕೀಯ ಭವಿಷ್ಯದಲ್ಲಿ ನನ್ನೊಂದಿಗೆ ಕೈ ಜೋಡಿಸಿ ಸತತವಾಗಿ ಗೆಲ್ಲೋವರೆಗೂ ಪ್ರಯತ್ನ ಮಾಡಿ ಗೆಲ್ಲಿಸಿರ್ತಕ್ಕಂಥ ಹಿರಿಯರು ಮತ್ತು ಕಿರಿಯರು, ನನ್ನ ಆತ್ಮೀಯರು, ನನ್ನ ಸ್ನೇಹಿತರು, ನನ್ನ ಅಕ್ಕ ತಂಗಿಯರು, ಅವರು ಈ ದಿನ ನನ್ನ ಒಂದು 49ನೇ ಹುಟ್ಟಿದ ಹಬ್ಬವನ್ನು ಈ ದಿನ ವಾರ್ಡಿನಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ತಾವು ತಪ್ಪದಿರ ಈ ವಾರ್ಡ್ಗೆ ಬಂದು ಇವತ್ತು ಕಾರ್ಯಕ್ರಮ ತಾವು ನೆರವೇರಿಸ್ಕೊಡ್ಬೇಕು ಅಂತ ಹೇಳಿದಾಗ, ನೀವು ಹೇಳಿದ್ರೆ ನಾನು ಎಲ್ಲೂ ಹೋಗೋದಿಲ್ಲ ಅಂತೇಳಿ ಈ ದಿನ ನನ್ನ ವಾರ್ಡಿನಲ್ಲಿ ಈ ದಿನ ಒಂದು ಬರ್ತ್ಡೇ ಕಾರ್ಯಕ್ರಮ ಆಚರಣೆಯಲ್ಲಿ ತೊಡಗಿದ್ದು, ಅದೇ ರೀತಿಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅದು ಕೂಡ ಅದ್ರ ಜೊತೆಗೆ ನಮ್ಮ ಅಂಗನವಾಡಿ ಒಂದು ಮಕ್ಕಳು ಪುಟ್ಟ ಮಕ್ಕಳು ನನ್ನ ಒಂದು 49ನೇ ವಾರ್ಷಿಕೋತ್ಸವ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೆ ವಿಶಸ್ ತಿಳಿಸಿದ್ದು, ಅವರೊಂದಿಗೆ ನಾನು ಕೇಕ್ ಕಟ್ ಮಾಡಿದ್ದು ಭಾಳ ಖುಷಿ ಪಡುವಂಥ ವಿಚಾರ ಆಗಿದೆ. ಅದರಿಂದ ಈ ದಿನ ಅವ್ರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.